ಬೇಗ ಇಲ್ಲ. ಲಕ್ಷ್ಮಿಯ ಧ್ಯಾನವನ್ನು ಮಾಡಿ ಆಮೇಲೆ ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಆಸೆಯನ್ನು ಹೊಂದಿ ಆಮೇಲೆ ಭಗವಂತನ ವಿಷ್ಣುವಿನ ಧ್ಯಾನವನ್ನು ಮಾಡಿ ಆಮೇಲೆ ಆ ಧ್ಯಾನದಿಂದ ಭಕ್ತಿಪೂರ್ವಕವಾದಂತಹ ಧ್ಯಾನದಿಂದ ಮೋಕ್ಷವನ್ನು ನಾವು ಪಡ್ಕೊಳ್ತೇವೆ. ಅದರಿಂದ ಮೋಕ್ಷ ಅನ್ನುವಂಥದ್ದು ಕೇವಲ ಲಕ್ಷ್ಮಿಯ ಧ್ಯಾನದಿಂದಲೂ ಸಿಗುತ್ತೆ, ಸಾಕ್ಷಾತ್ ಸಿಗುವುದಿಲ್ಲ, ಭಗವಂತನ ಉಪಾಸನ ದ್ವಾರಾನೇ ಸಿಗುತ್ತೆ ಅನ್ನೋದನ್ನು ಭಗವದ್ಗೀತೆ ಸ್ಪಷ್ಟಪಡಿಸ್ತಾರೆ. ಹಾಗೆ ಕೇವಲ ಪರಮಾತ್ಮನ ಉಪಾಸನೆಯಿಂದ ನಮಗೆ ಮೋಕ್ಷ ಸಿಗುತ್ತಾ ಅಂತಂದರೆ ಕೇವಲ ಪರಮಾತ್ಮನ ಉಪಾಸನೆಯೇ ಸಾಧ್ಯವಿಲ್ಲ. ಲಕ್ಷ್ಮೀ ಸಹಿತನಾದಂತಹ ಪರಮಾತ್ಮನ ಉಪಾಸನೆಯೇ ಸಾಧ್ಯ. ಅದರಿಂದ ಅಸಾಧ್ಯವಾದಂತಹ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಯಾವುದು ಸಾಧ್ಯವೋ ಅದನ್ನೇ ಮಾಡಬೇಕು. ಅದರಿಂದ ಲಕ್ಷ್ಮೀ ಸಹಿತನಾದಂತಹ ಭಗವಂತನ ಉಪಾಸನೆಯನ್ನು ಮಾಡಬೇಕು, ಅದೇ ಸಾಧ್ಯ. ಅದರಿಂದ ಲಕ್ಷ್ಮೀ ಸಹಿತನಾದಂತಹ ಪರಮಾತ್ಮನ ಉಪಾಸನೆಯಿಂದ ಅವನ ಧ್ಯಾನ